ನನ್ನ ಹೆಸರು ಡಾಕ್ಟರ್ ಮುರಳೀಕೃಷ್ಣ ಅಂತ ಹೇಳಿ. ನಾನು ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಮತ್ತು ಸೀನಿಯರ್ ರಿಸರ್ಚ್ ಫೆಲೋ IPH ಬನಶಂಕರಿ ಬೆಂಗಳೂರಿನಿಂದ. ನಾಳೆ ಐಸ್ಪ್ರೈಟ್ ಅನ್ನೋ ಒಂದು ಸೆಂಟರ್ ಉದ್ಘಾಟನೆ ಆಗ್ತಾ ಇದೆ. ಈ ಸೆಂಟರ್ ಉದ್ಘಾಟನೆ ಆಗ್ತಿರೋ ಕಾರಣ ಏನು ಅಂದರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಆಗ್ತಾಯಿದೆ, ನಿಮ್ಮೆಲ್ಲರಿಗೆ ಗೊತ್ತಿರೋ ಥರ. ಈ ಆತ್ಮಹತ್ಯೆ ಕುರಿತು ಅಧ್ಯಯನ ಮಾಡಿ ಇದನ್ನು ತಡೆಗಣಿಸುವಂಥದ್ದು ಎಜುಕೇಷನ್ ಮತ್ತು ಟ್ರೈನಿಂಗ್ ಮತ್ತು ಬೇರೆ ಥರ ಏನೆಲ್ಲ ರಿಸೋರ್ಸಸ್ ಬೇಕು ಇದೆಲ್ಲ ಡೆವಲಪ್ ಮಾಡಲಿಕ್ಕೋಸ್ಕರ ನಿಮ್ಹ್ಯಾನ್ಸ್ನಲ್ಲಿ ಈ ಸೆಂಟರ್ ನಾಳೆ ಲಾಂಚ್ ಆಗ್ತಾ ಇದೆ. ಅದರ ಉದ್ದೇಶ ಸರ್ ಹೇಳಿ. ಡಾಕ್ಟರ್ ಅನೀಶ್ ವಿಚರೇನ್ ಅಂತ, ಅಡಿಷನಲ್ ಪ್ರೊಫೆಸರ್ ನಿಮ್ಹ್ಯಾನ್ಸಿಂದ. ನಾಳೆ ಈ ಸೆಪ್ಟೆಂಬರ್ 10th ಸುಸೈಡ್ ಪ್ರಿವೆನ್ಷನ್ ಡೇ ಅಂತ ವಿಶ್ವದಾದ್ಯಂತ ಆತ್ಮಹತ್ಯೆ ತಡೆ ದಿನ ಅಂತ ಇದು ಮಾಡ್ತಾರೆ. ವಿಶ್ವದಾದ್ಯಂತ ಆತ್ಮಹತ್ಯೆಗಳು ಜಾಸ್ತಿ ಆಗ್ತದೆ, ಭಾರತದಲ್ಲೂ ಕೂಡ. ಆ ನಿಟ್ಟಿನಲ್ಲಿ ಈಗ ನಮಗೆ ಭಾರತ ಸರ್ಕಾರದ DBT ಮತ್ತು ಇಂಡಿಯಾ ಅಲಯನ್ಸ್, ವೆಲ್ಕಮ್ ಟ್ರಸ್ಟ್ ಇಂಡಿಯಾ ಅಲಯನ್ಸ್ ಇಂದ ನಮಗೆ ಒಂದು ಗ್ರ್ಯಾಂಟ್ ಬಂದಿರೋದು ಈ ಸೆಂಟ್ರನ್ನು ಶುರು ಮಾಡೋದಕ್ಕೋಸ್ಕರ. ನಾಳೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಮತ್ತು ನಿಮ್ಹ್ಯಾನ್ಸ್ ಡೈರೆಕ್ಟರ್ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರು ಈ ಸೆಂಟ್ರನ್ನು ಇನಾಗ್ರೇಟ್ ಮಾಡ್ತಾರೆ. ನಾಳೆ 10:00 ಕಾರ್ಯಕ್ರಮ ಶುರುವಾಗುತ್ತೆ ನಿಮ್ಹ್ಯಾನ್ಸ್ ಕನ್ವೆನ್ಷನ್ ಸೆಂಟ್ರಲ್ಲಿ. ಮುಖ್ಯವಾಗಿ ನಾವು ತಿಳಿದಂಗೆ ಭಾರತದಲ್ಲಿ 1,70,000 ಜನ ವರ್ಷಕ್ಕೆ ಸುಸೈಡಿಂದ ಜೀವ ಕಳ್ಕೊಳ್ತಾರೆ. ಅದು ಕಳೆದ 10 ವರ್ಷಕ್ಕೆ ನೋಡಿದ್ರೆ ಎಲ್ಲ ವರ್ಷವೂ ಸ್ವಲ್ಪ ಜಾಸ್ತಿ ಆಗ್ತಾನೆ ಇದೆ. ಕರ್ನಾಟಕದಲ್ಲಿ ಈಗ ದೇಶದ ಪೂರ್ತಿ ಸುಸೈಡ್ ನೋಡಿದ್ರೆ 8% ಸುಸೈಡ್ ನಮ್ಮ ಕರ್ನಾಟಕದಿಂದ ಮನೋವೈದ್ಯಕೀಯ ವಿಭಾಗಗಳು ಜನ ಕಡಿಮೆ ಇರ್ತಾರೆ. ಅದರಿಂದಾಗಿ ನಾವು ತುಂಬಾ ಜನರಿಗೆ ಟ್ರೈನಿಂಗ್ ಮಾಡಬೇಕಾಗ್ತದೆ. ಅದು ಕೂಡ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಹಿಂದೆ ನಮಗೆ ವೆಲ್ಕಮ್ DBT ಇಂಡಿಯಾ ಅಲಯನ್ಸ್ ಕಡೆಯಿಂದ ಒಂದು ಸೆಂಟರ್ ಶುರು ಮಾಡುವಂತಹ ಒಂದು ಗ್ರಾಂಟ್ ಕೂಡ ಬಂತು. ಆ ಗ್ರಾಂಟ್ ನಲ್ಲಿ ಆ ಸೆಂಟರ್ ಏನ್ ಮಾಡ್ತೀವಿ ಅಂತ, ಆ ಸೆಂಟರ್ಗೆ ನಾವು ನಿಮ್ಹ್ಯಾನ್ಸ್ ಸೆಂಟರ್ ಫಾರ್ ಸುಸೈಡ್ ಪ್ರಿವೆನ್ಷನ್ ರಿಸರ್ಚ್ ಇಂಪ್ಲಿಮೆಂಟೇಷನ್ ಟ್ರೈನಿಂಗ್ ಎಂಗೇಜ್ಮೆಂಟ್ ಅನ್ನೋ ಒಂದು ಸೆಂಟರ್ ಅನ್ನು ಶುರು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಆತ್ಮಹತ್ಯೆ ನಿಯಂತ್ರಣ, ಆತ್ಮಹತ್ಯೆ ಸೂಸೈಡ್ ಪ್ರಿವೆನ್ಷನ್ ಬಗ್ಗೆ ಟ್ರೈನಿಂಗ್ ತುಂಬಾ ಅವಶ್ಯಕತೆ ಇದೆ. ಸುಮಾರು 16 ವರ್ಷದಿಂದ ನಿಮ್ಹ್ಯಾನ್ಸ್ನಲ್ಲಿ ಇದು ನಡೀತಾ ಇದೆ. ನಿಮ್ಹ್ಯಾನ್ಸಿನವರು ಇದನ್ನು ಇಂಡಿಯಾದಲ್ಲಿ ಅಲ್ಲದೆ ನಾನಾ ಹೊರ ದೇಶಗಳವರೆಗೂ ಕೂಡ ಈ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಸೆಂಟರ್ನಿಂದ ನಾವು ಬರೋ 3-4 ವರ್ಷದಲ್ಲಿ ಪ್ರತಿ ತಿಂಗಳು ನಾವು ಸೂಸೈಡ್ ಪ್ರಿವೆನ್ಷನ್ ಟ್ರೈನಿಂಗ್ ಮಾಡ್ತೇವೆ. ಇದರ ಬಗ್ಗೆ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಾಗಲಿ ಅಥವಾ ಸಾರ್ವಜನಿಕರಾಗಲಿ ಅಥವಾ ನರ್ಸ್ಗಳು, ಸೈಕಾಲಜಿಸ್ಟ್ ಎಲ್ಲರೂ ಈ ಕೋರ್ಸ್ಗೆ ಇನ್ವಾಲ್ವ್ ಆಗಿ ಸರ್ಟಿಫಿಕೇಟ್ ಕೋರ್ಸ್ ಕೊಡ್ತೇವೆ. ಇದರ ಬಗ್ಗೆ ಟ್ರೈನಿಂಗ್ ಮಾಡಿ ಅವರು ಅವರವರ ವರ್ಕ್ ಪ್ಲೇಸ್ಗೆ ಹೋಗಿ ಇಲ್ಲ ಅವರ ಜಾಗಗಳಲ್ಲಿ ಸೂಸೈಡ್ ಪ್ರಿವೆನ್ಷನ್ ನಾಲೆಡ್ಜ್ನ ವಿಸ್ತಾರ ಮಾಡಬೇಕು ಮತ್ತು ಸೂಸೈಡ್ನ ತಡೆಗಟ್ಟಬೇಕು ಅಥವಾ ಸೂಸೈಡನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೇವೆ. ಇದು 3ನೇ ಮುಖ್ಯ ಉದ್ದೇಶ ಸೆಂಟರ್.